ಮುಳಬಾಗಲು ತಾಲೂಕಿನ ಸಿದ್ದನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಕಾಳಭೈರವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಬೆಂಗಳೂರು ಮಾರತಹಳ್ಳಿ ಮೂಲದ ಬಸವರಾಜ್, ವೆಂಕಟೇಶ್ ಮತ್ತು ರವರ ಸ್ನೇಹಿತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತು ದೇವಾಲಯದ ವ್ಯವಸ್ಥಾಪಕರು ಮಾತನಾಡಿದರು. ಈ ದಿನ ವಿಶೇಷವಾಗಿ ನಮ್ಮ ಮುಳಬಾಗಲು ತಾಲೂಕು ಬೈರ್ಕೂರು ಹೋಬಳಿ ಸಿದ್ದನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ನಾವು ಈ ಸನ್ನಿಧಿಗೆ ಆಹ್ವಾನ ಮಾಡಿ ಈ ದಿನ ನಾವು ಬೆಂಗಳೂರಿಂದ ಸುಮಾರು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಈ ದೇವಸ್ಥಾನವನ್ನು ಕಾಳಭೈರೇಶ್ವರ ದೇವ್ರನ್ನ ಪೂಜಿಸಿ ನಮಸ್ಕಾರ ಮಾಡಿ ಕಾಳಭೈರೇಶ್ವರನ ಆಶೀರ್ವಾದಕ್ಕೋಸ್ಕರ ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಬಂದು ಆ ಅಪ್ಪನ ಆಶೀರ್ವಾದ ಪಡೆದ ನಂತರ ಈ ಭಾಗದಲ್ಲಿ ವಿಶೇಷವಾಗಿ ಬಸವಣ್ಣನ ವಿಗ್ರಹ ಸಿಕ್ಕಿದೆ. ನಮ್ಮ ಹೆಸರು ಬಸವರಾಜ್ ಅಂತ. ನಮ್ಗಿನ್ನೂ ಒಂದು ಸ್ವಲ್ಪ ಆಸಕ್ತಿ ಆಯಿತು. ಶಿವನ ವಿಗ್ರಹ ಸಿಕ್ಕಿದೆ, ಅದು ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಕೈಯಲ್ಲಾದಷ್ಟು ನಾವು ಈ ದೇವಸ್ಥಾನಕ್ಕೆ ನಮ್ಮ ಸಹಾಯ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮಗೊಂದು ಅವಕಾಶ ಕೊಟ್ಟರೆ ನಾವು ಏನೋ ನಮ್ಮ ಕೈಯಲ್ಲಾಗಿದ್ದ ಸಹಾಯ ನಾವು ಮಾಡ್ತೀವಿ ಸರ್. ದರ್ಶನ ಮಾಡಿದ್ರಿ, ದೇವ್ರ ಆಶೀರ್ವಾದ. ಇವತ್ತು ಮೊದಲನೇ ದಿನ ಬಂದಿದ್ದೀವಿ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ, ಈ ರಾಜ್ಯದ ಜನತೆಗೆ ಎಲ್ಲದೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರ್ಬೇಕಂತ ಹಾರೈಸ್ತೀವಿ ಸರ್. ಕಾರಣ ನಮ್ಮ ಸ್ನೇಹಿತರುಗಳು ಆದ ನಾಗರಾಜ್ ಅವರು ಮತ್ತು ವೆಂಕಟೇಶ್ ಅವರು ಎಲ್ಲ ಹೇಳಿದ್ರು, ಈ ಥರ ಇದೆ, ನಮ್ಮವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಹೋಗ್ಬರೋಣ ಬನ್ನಿ ಅಂತ. ಅದಕ್ಕೆ ಸರಿ ಆಯ್ತು ನಡೀರಪ್ಪ, ನಾನು ಬರ್ತೀನಿ ಅಂತೇಳಿ ಎಷ್ಟೇ ಕೆಲಸ ಇದ್ರೂ ಬದಿಗಿಟ್ಟು ಇವತ್ತು ಈ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ನಿರ್ಧಾರ ಮಾಡಿ ಬಂದು. ಸರ್, ನಾನು ಹರಕೆ ವಹಿಸ್ಕೊಳ್ಳೋದು ಹಿಂದೂ ಧರ್ಮದ ಪದ್ಧತಿ. ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ. ನನ್ನ ಒಂದು ಆಸೆಯನ್ನ ಪೂರ್ಣಾವಧಿಯಲ್ಲಿ ಮಾಡಿದ್ರೆ ನಾವು ಆ ಅಪ್ಪನಿಗೆ ಪ್ರತಿದಿನ ಅಯ್ಯಪ್ಪನಿಗೆ ಏನು ಸೇವೆ ಮಾಡಬೇಕು ನಾವು ಮಾಡ್ತೀವಿ. ದೇವರ ಹೆಸರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಕಾಳಭೈರೇಶ್ವರ ದೇವರಿಗೆ ಎಲ್ಲ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದಿದ್ದೀವಿ. ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮ್ಮ ಊರು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಇದು ಒಬ್ಬರು ದೇವರಲ್ಲ, ಎಲ್ಲರಿಗೂ ದೇವರು. ಎಲ್ಲರಿಂದ ನಾನು ಏನೋ ಭಗವಂತನ ಕೃಪಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ
ಎಲ್ಲ ಸಿಕ್ಕಿರುವುದು ಒಂದು ಬಸವಣ್ಣ ಮತ್ತು ಲಿಂಗ, ಇದೆಲ್ಲ ಒಂದು ಸ್ತಂಭ 3 ಸಿಕ್ಕಿದ ಮೇಲೆ ನಾನು ಕಾಶಿಗೆ ಹೋಗ್ಬಿಟ್ಟು ಕಾಶಿನಲ್ಲಿ ದೇವರ ದರ್ಶನ ಮಾಡಿಕೊಂಡು ಬರುವಾಗ ಕ್ಷೇತ್ರಪಾಲಕ ಕಾಲಭೈರವ ಆ ದೇವರ ಕೃಪೆಯಿಂದ ಇಲ್ಲಿ ದೇವಸ್ಥಾನ ಕಟ್ಟಬೇಕಂತ ಮನಸ್ಸಿಗೆ ಬಂದು ಅದೇ ರೀತಿಯಿಂದ ಬಂದ ತಕ್ಷಣ ಪಾಯ ಹಾಕಿ ಇದೇ ಶಂಕರಾಚಾರ್ಯ ಅವರು ಮೊದಲ ದಿನ ಯಾರು ಬಂದಿಲ್ಲ, ಅವರಿಬ್ಬರು ಮಕ್ಕಳು ಶಿಕ್ಷಕವರು. ಅವಾಗ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲಿ ನಾ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಅವರೇ ಪೂಜೆ ಮಾಡಿದ್ರು. ಫಸ್ಟ್ ಪೂಜೆ ಅವರೇ ಮಾಡಿದ್ದು. ಇವತ್ತು ಅವರು ನಮ್ಮ ತಿಳ್ಕೊಬೇಕು, ನಾವು ಅವ್ರ ಹೆಸರನ್ನು ಮರಿಬಾರ್ದು. ಇವತ್ತು ದೇವರ ಕೃಪೆ ಇದೆ. ಇಲ್ಲಿ ಬಂದು ಅರಿಕೆ ಮಾಡ್ಕೊಂಡು ಹೋಗಿರೋರೆಲ್ಲ ಯಾವುದೇ ಕಷ್ಟದಿಂದ ಬರಲಿ, ಯಾವುದೇ ತೊಂದರೆದಿಂದ ಬರಲಿ, ಮತ್ತು ದೆವ್ವ ಭೂತ ಇಂಥ ಲಕ್ಷಣಗಳಿದ್ರೂ ಆ ದೇವ್ರ ಕೃಪೆಯಿಂದ ಎಲ್ಲ ವಾಸಿಯಾಗಿದೆ. ಎಲ್ಲರಿಗೆ ಇಲ್ಲಿಗೆ ಬಂದು ಹೋಗೋರು ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತು ಇಲ್ಲಿ ಬಂದು ಇವತ್ತು ಮಾರತ್ತಲ್ಲಿಂದ ನಮ್ಮ ಅಣ್ಣ ಅವರು ಬಂದಿದ್ದಾರೆ. ಅವರಿಗೆ ಕಾಲಭೈರವೇಶ ಕೃಪೆ ಇರ್ತದೆ, ಅವ್ರು ಗೆದ್ದೇ ಬರ್ತಾರೆ. ಅದು ನಂಬಿಕೆ ಇದೆ ನಮಗೆ. ಇಲ್ಲಿ ಬಂದು ಒಂದು 2 ದಿನ ಬಂದಿದ್ದರು, ಹೆಸರು ಹೇಳೋದು ಬೇಡ, ಅವರೆಲ್ಲನೂ ಗೆದ್ದು ಬಂದಿದ್ದಾರೆ. ಇವಾಗ ದೇವರ ಕೃಪಾ ಏನಂದರೆ ಒಂದೇ ಒಂದು ಮಂತ್ರ, ಚಿಕ್ಕದ ಮಂತ್ರ ಅದು. ಆ ಮಂತ್ರ ಹೇಳಿದ್ರೆ తెలుగులో చెప్తారు, ఒళ్ళంతా బంగారు కాదు ఇల్లంతా బంగారని. ఆ తెలుగులోనే వస్తుంది. ఓం నమో భగవతే స్వర్ణాకర్షణ భైరవాయ ధనధాన్య వృద్ధికరాయ శీఘ్రం ధనం ధాన్యం స్వర్ణం దేహి దేహి యక్ష యక్ష కురుకురు స్వాహ. ఈ చిన్న మంత్రం చెప్తే అందరూ చేయొచ్చు, కానీ చేసేదానికి సోమత ఉండాల. ఒళ్ళంతా బంగారు కాదు ఇల్లంతా బంగారు చేసుకోవచ్చు. ఆ స్వర్ణాకర్షణ భైరవుడు అంత ಪವರ್ಫುಲ್ ఉంటుంది. ಈ ದೇವರ ಕೃಪಾ ಇಲ್ಲಿ ಬಂದಿರೋರೆಲ್ಲ ಮಾರತಿಯಲ್ಲಿಂದ ಅಣ್ಣವ್ರ ಸ್ನೇಹಿತರು ಎಲ್ಲರೂ ಬಂದಿರಿ. ವೆಂಕಟೇಶ್ ಅನ್ನೋರು ಫಸ್ಟ್ ಬಂದು ಮೊನ್ನೆ ನನಗೆ ಏನೋ ಆರ್ಥಿಕವಾಗಿ ಸಹಾಯ ಮಾಡಿಬಿಟ್ಟು ಹೋದ್ರು. ಬಾನಲ್ಲೇ ಏನ ವಿಶಾಲವಾದ ಹೃದಯ ಇದೆ ಇವರಿಗೆ, ನನ್ನವ್ರಿಗೆಲ್ಲರಿಗೆ ಆ ಕಾಲಭೈರವೇಶ್ವರ ಕೃಪಾ ಇರಬೇಕಂತ ನನ್ನಲ್ಲಿ ಮನವಿ ಮಾಡಿಕೊಂಡು ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿರ್ಬೇಕಂತ ಸರ್ವೇ ಜನ ಸುಖಿನೋ ಭವಂತಿ.